ಭೋವಿ ನಿಗಮದ ಅಧ್ಯಕ್ಷರಾಗಿದ್ದ ರವಿಕುಮಾರ್ ಕೊನೆಗೂ ರಾಜೀನಾಮೆ ಕೊಟ್ಟಿದ್ದಾರೆ ತಮ್ಮ ಸ್ಥಾನಕ್ಕೆ. ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ಅಧ್ಯಕ್ಷರ ಭ್ರಷ್ಟಾಚಾರವನ್ನ ಬಯಲು ಮಾಡಿತ್ತು ನ್ಯೂಸ್ 18 ಕನ್ನಡ. ಬಿಗ್ ಇಂಪ್ಯಾಕ್ಟ್. ರವಿಕುಮಾರ್ ಈಗ ರಾಜೀನಾಮೆ ಕೊಟ್ಟಿದ್ದಾರೆ ಭೋವಿ ನಿಗಮದ ಅಧ್ಯಕ್ಷ ಸ್ಥಾನಕ್ಕೆ. ಭೋವಿ ನಿಗಮದ ಅಧ್ಯಕ್ಷರ ಭ್ರಷ್ಟಾಚಾರವನ್ನ ನ್ಯೂಸ್ 18 ಬಯಲು ಮಾಡಿತ್ತು. ಅಧ್ಯಕ್ಷರ ಕಮಿಷನ್ ದಂಧೆ ಬಗ್ಗೆ ವಿಸ್ತೃತವಾಗಿ ವರದಿಯನ್ನ ಮಾಡಿತ್ತು ನ್ಯೂಸ್ 18. ಕಮಿಷನ್ ದಂಧೆ ಬಗ್ಗೆ ವಿಡಿಯೋ ಸಮೇತವಾಗಿ ವರದಿಯನ್ನ ಮಾಡಲಾಗಿತ್ತು. ನಿರಂತರವಾಗಿ ಈ ಸಂಬಂಧಪಟ್ಟಂಗೆ ವರದಿಯನ್ನ ಬಿತ್ತರ ಮಾಡಲಾಗಿತ್ತು. ಸಿಎಂ ಸಿದ್ದರಾಮಯ್ಯನವರಿಗೆ ರಾಜೀನಾಮೆ ಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ರವಿಕುಮಾರ್. ಈ ಸಂಬಂಧಪಟ್ಟಂಗೆ ಈ ಬಗ್ಗೆ ವರದಿಯಾದ ನಂತರದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ನನ್ನನ್ನು ನಂಬಿ ಈ ಸ್ಥಾನವನ್ನ ಕೊಟ್ಟಿದ್ದಂಥವರಿಗೆ ಮುಜುಗರ ಆಗಬಾರದು, ಸರ್ಕಾರಕ್ಕೆ ಮುಜುಗರ ಆಗಬಾರದು. ಸೊ ಆ ನಿಟ್ಟಿನಲ್ಲಿ ನಾನು ಏನು ತೀರ್ಮಾನ ತೆಗೆದುಕೊಳ್ತಾರೆ ನಮ್ಮ ಹಿರಿಯರು ಆ ಬಗ್ಗೆ ನಡೆದುಕೊಳ್ತೀನಿ, ನಾನು ಬದ್ಧನಾಗಿರ್ತೀನಿ ಅಂತ ಈಗ ಸಿಎಂ ಅವರಿಗೆ ರಾಜೀನಾಮೆ ಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಭೋವಿ ನಿಗಮದ ಅಧ್ಯಕ್ಷರಾಗಿದ್ದ ರವಿಕುಮಾರ್. ಭೋವಿ ನಿಗಮದ ಅಧ್ಯಕ್ಷ ರವಿಕುಮಾರ್ ಕೊನೆಗೂ ರಾಜೀನಾಮೆಯನ್ನು ಕೊಟ್ಟಿರುವಂಥದ್ದು. ಈ ಒಂದು ವಿಚಾರ ಬಯಲಿಗೆ ಬರ್ತಾ ಇದ್ದಂಗೆ ವಿಪಕ್ಷ ನಾಯಕರು ಅನೇಕ ರೀತಿಯಾದಂತಹ ವಾಗ್ದಾಳಿಗಳನ್ನು ನಡೆಸ್ತಾ ಇದ್ರು. ಭೋವಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿರೋದು ಮಾಧ್ಯಮದಲ್ಲಿ ಪ್ರಸಾರ ಆಗಿದೆ ಅಂತ ನ್ಯೂಸ್ 18ನಲ್ಲಿ ವಿಸ್ತೃತವಾಗಿ ವರದಿಯನ್ನ ಪ್ರಸಾರ ಮಾಡಲಾಯಿತು ಈ ಭ್ರಷ್ಟಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಅನಂತರದಲ್ಲೂ ಕೂಡ ಕೆಲವು ದಿನಗಳ ಕಾಲ ಅವರು ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥ ದೊಡ್ಡ ಮಟ್ಟದ ಧ್ವನಿ ಎತ್ತು. ಈಗ ರವಿಕುಮಾರ್ ಸಿಎಂ ಸಿದ್ದರಾಮಯ್ಯನವರಿಗೆ ರಾಜೀನಾಮೆ ಪತ್ರವನ್ನು ಕೊಟ್ಟಿದ್ದಾರೆ ಭೋವಿ ನಿಗಮದ ಅಧ್ಯಕ್ಷ ಸ್ಥಾನಕ್ಕೆ. ಆ ವಿಡಿಯೋ ಸಮೇತವಾಗಿ, ಭ್ರಷ್ಟಾಚಾರದ ವಿಡಿಯೋ ಸಮೇತವಾಗಿ ನ್ಯೂಸ್ 18ನಲ್ಲಿ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಲಾಯಿತು. ಹೇಗೆಲ್ಲ ಮಾತನಾಡಿದ್ರು, ಹೇಗೆಲ್ಲ ಭ್ರಷ್ಟಾಚಾರ ಭೋವಿ ನಿಗಮದಲ್ಲಿ ಆಗಿತ್ತು ಅನ್ನೋದಕ್ಕೆ ಆ ವಿಡಿಯೋ ಸಾಕ್ಷಿ ಕೊಟ್ಟಿತ್ತು. ಆ ವಿಡಿಯೋ ಸಮೇತವಾಗಿ ವರದಿಯನ್ನು ಬಿತ್ತರ ಮಾಡಲಾಗಿತ್ತು. ಆ ವರದಿಯ ಫಲಶ್ರುತಿ ಬಿಗ್ ಇಂಪ್ಯಾಕ್ಟ್ ಈಗ ನೋಡ್ತಾ ಇದ್ವಿ. ತಮ್ಮ ಸ್ಥಾನಕ್ಕೆ, ಭೋವಿ ನಿಗಮದ ಅಧ್ಯಕ್ಷ ಸ್ಥಾನಕ್ಕೆ ರವಿಕುಮಾರ್ ಕೊನೆಗೂ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರಿಗೆ ರಾಜೀನಾಮೆ ಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ನ್ಯೂಸ್ 18 ವರದಿಯ ಫಲಶ್ರುತಿಯನ್ನು ನೋಡ್ತಾ ಇದ್ವಿ. ಮತ್ತೊಂದು ವರದಿಯ ಬಿಗ್ ಇಂಪ್ಯಾಕ್ಟ್ ಇದು. ಎಸ್ ರವಿಕುಮಾರ್ ಕೊನೆಗೂ ರಾಜೀನಾಮೆ ಪತ್ರವನ್ನ ಸಿಎಂ ಸಿದ್ದರಾಮಯ್ಯನವರಿಗೆ ಕೊಟ್ಟಿದ್ದಾರೆ. ಭ್ರಷ್ಟಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಡಿಯೋ ಸಮೇತವಾಗಿ ವರದಿಯನ್ನು ಬಿತ್ತರ ಮಾಡಲಾಗಿತ್ತು. ನಿರಂತರವಾಗಿ ಅಧ್ಯಕ್ಷರ ಭ್ರಷ್ಟಾಚಾರವನ್ನ ನ್ಯೂಸ್ 18 ಬಯಲು ಮಾಡಿತ್ತು. ಹೇಗೆಲ್ಲ ಈ ಭೋವಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿ ಆ ಒಂದು ವಿಡಿಯೋ. ಅಧ್ಯಕ್ಷರ ಕಮಿಷನ್ ದಂಧೆ ಬಗ್ಗೆ ವಿಸ್ತೃತವಾಗಿ ವರದಿಯನ್ನು ಬಿತ್ತರ ಮಾಡಲಾಗಿತ್ತು. ಹೇಗೆಲ್ಲ ಕಮಿಷನ್ ಕೇಳ್ತಾರೆ, ಯಾರಿಗೆಲ್ಲ ಅದನ್ನ ಹಂಚಬೇಕಾಗತ್ತೆ ಅನ್ನುವಂಥ ವಿಚಾರವನ್ನ ಆ ವಿಡಿಯೋದಲ್ಲಿ ಹೇಳ್ಕೊಂಡಿರುವಂಥದ್ದು, ಎಷ್ಟರ ಪರ್ಸೆಂಟೇಜ್ನಲ್ಲಿ ಕಮಿಷನ್ ಕೇಳಿದ್ರು, ಸೊ ಎಲ್ಲ ವಿಚಾರವೂ ಕೂಡ ಆ ವಿಡಿಯೋದಲ್ಲಿ ಅಡಕ ಆಗಿದೆ. ಅಧ್ಯಕ್ಷರ ಕಮಿಷನ್ ದಂಧೆ ಬಗ್ಗೆ ವಿಸ್ತೃತವಾಗಿ ವರದಿಯನ್ನು ಬಿತ್ತರ ಮಾಡಲಾಗಿತ್ತು. ವರದಿ ಬಿತ್ತರದ ನಂತರದಲ್ಲಿ ರವಿಕುಮಾರ್ ಈ ಬಗ್ಗೆ ರಿಯಾಕ್ಟ್ ಕೂಡ ಮಾಡಿದ್ರು. ನನ್ನನ್ನು ನಂಬಿ ಈ ಸ್ಥಾನವನ್ನು ಕೊಟ್ಟಂತವರಿಗೆ ಮುಜುಗರ ಆಗಬಾರದು, ನಾನು ಆ ರೀತಿ ನಡೆದುಕೊಳ್ಳೋದಿಲ್ಲ, ಸರ್ಕಾರ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ನಾನು ಅದಕ್ಕೆ ಬದ್ಧನಾಗಿರ್ತೀನಿ ಅಂತ ಒಂದು ಸ್ಪಷ್ಟನೆ ಕೊಟ್ಟಿದ್ರು. ಆ ಮೂಲಕವಾಗಿ ಈಗ ರಾಜೀನಾಮೆ ಪತ್ರವನ್ನ ಸಿಎಂ ಸಿದ್ದರಾಮಯ್ಯನವರಿಗೆ ರವಾನೆ ಮಾಡಿರೋದು. ಸಹಜವಾಗಿ ಈ ಒಂದು ವಿಚಾರ ಯಾವಾಗ ಹೊರಗಡೆ ಬಂತೋ, ಮಾಧ್ಯಮಗಳಲ್ಲಿ ಪ್ರಸಾರ ಆಯಿತು, ಆಗ ಬಿಜೆಪಿಗರಿಗೆ ಇದು ಸುಲಭವಾದಂತಹ ಮತ್ತೊಂದು ಅಸ್ತ್ರ ಆಗಿತ್ತು. ಅನೇಕ ನಿಗಮಗಳ ವಿಚಾರವನ್ನ ಪ್ರಸ್ತಾಪ ಮಾಡಿ ಆರೋಪಗಳನ್ನು ಮಾಡ್ತಾ ಇದ್ದಂತಹ ಬಿಜೆಪಿ ಭೋವಿ ನಿಗಮದ ಈ ಒಂದು ವಿಚಾರವನ್ನಿಟ್ಟೂ ಕೂಡ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇತ್ತು. ಇಲ್ಲಿ ಕೂಡ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಅಂತ ಈ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ನೈತಿಕತೆಯಿಂದ ರಾಜೀನಾಮೆ ಕೊಡಲೇಬೇಕು ಅಂತ ಕೊನೆಗೂ ರವಿಕುಮಾರ್ ಈಗ ರಾಜೀನಾಮೆ ಕೊಟ್ಟಿದ್ದಾರೆ. ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ, ಭೋವಿ ನಿಗಮದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಲಾಗಿದೆ. ಸಿಎಂ ಅವರಿಗೆ ಈ ಬಗ್ಗೆ ರಾಜೀನಾಮೆ ಪತ್ರವನ್ನ ರವಾನೆ ಮಾಡಿದ್ದಾರೆ. ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ವಾಲ್ಮೀಕಿ ನಿಗಮದ ಹಗರಣ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು, ಮತ್ತೆ ಮುನ್ನೆಲೆಗೆ ಬಂದಿತ್ತು. ಈ ಒಂದು ಭೋವಿ ನಿಗಮದ ಭ್ರಷ್ಟಾಚಾರದ ವಿಚಾರ ಯಾವಾಗ ನ್ಯೂಸ್ 18ನಲ್ಲಿ ಪ್ರಸಾರ ಆಯಿತು, ಆ ಎಲ್ಲ ಹಳೆ ವಿಚಾರಗಳನ್ನು ಕೆದಕಿ ಬಿಜೆಪಿ ನಾಯಕರು ತಿರುಗೇಟನ್ನ ಸರ್ಕಾರ ಕೊಡ್ತಾ ಇದ್ರು.
ಪ್ರತಿಯೊಂದು ನಿಗಮಗಳಲ್ಲೂ ಕೂಡ ಈ ರೀತಿಯಾಗಿ ಕಮಿಷನ್ ದಂಧೆ ನಡೀತಾನೆ ಇದೆ, ಭ್ರಷ್ಟಾಚಾರ ಮಾಡ್ತಾ ಇದೆ ಕಾಂಗ್ರೆಸ್ ಅಂತ. ಅದಕ್ಕೆ ಸಾಕ್ಷಿ ಅನ್ನುವಂತಹ ರೀತಿಯಲ್ಲಿ ಭೋವಿ ನಿಗಮದಲ್ಲಿ ಆದಂತಹ ಈ ಒಂದು ಕಮಿಷನ್ ದಂಧೆ ವಿಚಾರ, ಭೋವಿ ನಿಗಮದ ಅಧ್ಯಕ್ಷರು ರವಿಕುಮಾರ್ ಅವರ ಒಂದು ವಿಡಿಯೋ ನ್ಯೂಸ್ 18ನಲ್ಲಿ ಪ್ರಸಾರ ಆದ ನಂತರದಲ್ಲಿ ಬಿಜೆಪಿ ನಾಯಕರು ಮತ್ತಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ರವಿಕುಮಾರ್ ರಾಜೀನಾಮೆಗೆ ಬಿಜೆಪಿ ನಾಯಕರು ಮಾತನಾಡಿದ್ದಾರೆ. ಯಾರು ಏನ್ ಹೇಳಿದ್ರು ಅಂತ ನೋಡೋಣ. ಇದೊಂದು ರೀತಿ ದುರಹಂಕಾರದ ಸರ್ಕಾರ. ಈ ಸರ್ಕಾರ ಭ್ರಷ್ಟಾಚಾರದಿಂದ ತಾಂಡವವಾಡ್ತಾ ಇದೆ, ಜನ ಶಾಪ ಹಾಕ್ತಾ ಇದ್ದಾರೆ. ಆದಷ್ಟು ಬೇಗ ಈ ಸರ್ಕಾರ ತೊಲಗಬೇಕು ಅಂತೀವಿ. ನೀವೇ ಹೇಳಿದ್ರಲ್ಲ 87 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಅಂತ ನೀವೇ ಹೇಳಿದ್ರಿ ಮುಖ್ಯಮಂತ್ರಿ. ಈಗ ನಿಗಮದಲ್ಲಿ ರವಿಕುಮಾರ್ ಭ್ರಷ್ಟಾಚಾರ ಮಾಡಿಬಿಟ್ಟು ರಾಜೀನಾಮೆಯನ್ನು ಕೊಟ್ಟರು. ಈ ಸರ್ಕಾರ ಏನೇನು ಕ್ರಮ ತೆಗೆದುಕೊಳ್ತಾ ಇಲ್ಲ. ಈ ಒಂದ್ ರೀತಿ ಸರ್ಕಾರ ಏನಾಗಿದೆ ಅಂತ ಹೇಳಿದ್ರೆ ಸೂಕ್ಷ್ಮತೆಯನ್ನು ಕಳ್ಕೊಂಡ್ಬಿಟ್ಟಿದೆ. ರವಿಕುಮಾರ್ ಭೋವಿ ನಿಗಮದ ಅಧ್ಯಕ್ಷ ಮೊನ್ನೆ ಹೇಳಿದ್ರು, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ. ಅಂದ್ರೆ ಇವ್ರಿಗೇನು ನೈತಿಕತೆ ಇಲ್ವಾ? ಸೊ ಭೋವಿ ನಿಗಮ ಇರ್ಬೋದು, ವಾಲ್ಮೀಕಿ ನಿಗಮ ಇರ್ಬೋದು, ಎಲ್ಲಾ ನಿಗಮಗಳು ಇರ್ಬೋದು. ಈ ನಿಗಮಗಳಿಗೆ ಯಾವಾಗ ಇವರು ಗಂಜಿ ಕೇಂದ್ರ ಅಂತ ತಿಳ್ಕೊಂಡು ಇಂಥವನ್ನೆಲ್ಲ ನೇಮಕ ಮಾಡಿದ್ರು, ಅವರಿಂದ ನಿಗಮದ ಫಲಾನುಭವಿಗಳಿಗೆ ಲಾಭ ಆಗಲಿಲ್ಲ, ಈ ನೇಮಿತ ವ್ಯಕ್ತಿಗಳಿಗೆ ಲಾಭ ಆಯಿತು. ಅಂಡ್ ಯಾರು ಉಪ್ಪು ತಿಂದಿದ್ದಾರೆ ಅವ್ರು ನೀರು ಕುಡಿತಾರೆ, ಅಥವಾ ಅವ್ರ ಹತ್ರ ಜಾಸ್ತಿ ದುಡ್ಡು ಇದ್ರೆ ಕೋಕಾ ಕೋಲಾ ಕುಡಿತಾರೆ. ಬಟ್ ಏನೋ ಕುಡಿಲೇಬೇಕು, ಅವರು ಅನುಭವಿಸ್ತಾರೆ. ಸಚಿವರು ರಾಜೀನಾಮೆ ಕೊಟ್ಟಿದ್ದಾರೆ. ಭೋವಿ ಅಭಿವೃದ್ಧಿ ನಿಗಮದಲ್ಲಿ ಬಹಿರಂಗವಾಗಿ 60% ಕೊಡಬೇಕು ಅಂತ ಹೇಳಿ ಇವರು ಕೇಳ್ತಾರೆ. ಅಂದ್ರೆ ಇದೇನು ಜನಪರ ಸರ್ಕಾರವಾ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗೆದ್ದು ಬಂದಿರುವಂತಹ ಸರ್ಕಾರ ಇಲ್ಲಿನ ಆಡಳಿತ ನಡೆಸ್ತಾ ಇದೆಯಾ? ಈ ಪ್ರಶ್ನೆಯನ್ನ ಎಲ್ಲರೂ ಕೇಳ್ತಾ ಇದ್ದಾರೆ. ಇಂತಹ ಆರೋಪಗಳು ಬಂದಾಗ ತಕ್ಷಣಕ್ಕೆ ಪ್ರತಿಕ್ರಿಯಿಸಬೇಕಾಗಿತ್ತು. ಆದರೆ ಒಬ್ಬ ನಿಗಮದ ಅಧ್ಯಕ್ಷನನ್ನ ರಾಜೀನಾಮೆ ಪಡ್ಕೊಳ್ಳೋದಕ್ಕೆ, ಇವ್ರದ್ದು ಎಲ್ಲ ಲೆಕ್ಕ ಚುಕ್ತಾ ಮಾಡ್ಕೊಳ್ಳೋದಕ್ಕೆ 3-4 ದಿನ ಟೈಮ್ ಕೊಟ್ಕೊಂಡು ಎಲ್ಲ ಲೆಕ್ಕ ಇತ್ಯರ್ಥ ಆದಮೇಲೆ ಇವತ್ತು ಆತನಿಂದ ರಾಜೀನಾಮೆ ಪಡೆಯುವಂತಹ ಕೆಲಸ ಮಾಡಿದ್ದೀರಿ. ಅಲ್ಲ, ಅದು ಕ್ಲೀನ್ ಮಾಡಬೇಕು. ಈ ರಾಜೀನಾಮೆ ತಗೊಂಡ್ರೆ ಸಾಲ್ವಲ್ಲ. ರಾಜೀನಾಮೆ ಇನ್ನ ಕೊಡ್ಲೇಬೇಕು. ರಾಜೀನಾಮೆ ಕೊಡ್ಲೇಬೇಕು. ತಪ್ಪು ಮಾಡಿದ್ಮೇಲೆ ಕೊಡ್ಲೇಬೇಕಾ? ರಾಜೀನಾಮೆ ಕೊಟ್ರೆ ಫೈನಲ್ ಆಗಲ್ಲ. ಯಾವ ರೀತಿಯಿಂದ ಲೂಟಿ ಆಗೈತೆ, ಬರೀ ಇದಿಷ್ಟಲ್ಲ, ನಿನ್ನ ದುಡ್ಡು ಏನು ಲೂಟಿ ಆಗೈತಿ, ಯಾವ್ಯಾವ ಎಡ್ಡಿನ ಮ್ಯಾಗ ಹೋಗೈತಿ, ಬೋರಿನ ಮ್ಯಾಗ ಎಷ್ಟೋಗೈತಿ, ಲೋನ್ ಮ್ಯಾಗ ಎಷ್ಟೋಗೈತಿ, ಅದೆಲ್ಲ ಕ್ಲೀನ್ ಪರಿಶೀಲನೆ ಮಾಡಿ ನಿಗಮಕ್ಕೆ ರಿಟರ್ನ್ ದುಡ್ಡು ಕೊಡಿಸ್ಬೇಕು ಮುಖ್ಯಮಂತ್ರಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಜನಾನ್ ಪಟೇಲ್ ಸಂಪರ್ಕದಲ್ಲಿದ್ದಾರೆ. ಪಟೇಲ್ರೇ, ನಾನು ಹೇಳ್ತಾ ಇದ್ದೆ, ಬಹಳಷ್ಟು ನಿಗಮಗಳ ವಿಚಾರಗಳನ್ನ ಮುನ್ನೆಲೆಗೆ ತಂದು ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಯಾವಾಗ ನ್ಯೂಸ್ 18ನಲ್ಲಿ ಈ ಭೋವಿ ನಿಗಮದ ವಿಚಾರ ಪ್ರಸ್ತಾರ ಆಯಿತು, ವಿಸ್ತೃತವಾಗಿ ವರದಿ ಆಯಿತು, ಅನಂತರದಲ್ಲಿ ಮತ್ತೊಂದು ರೀತಿಯ ಅಸ್ತ್ರ ಸಿಕ್ಕಂಗಾಯಿತು ಬಿಜೆಪಿಗರಿಗೆ. ಇದು ಭಂಡತನದಿಂದ ಕೊಟ್ಟಂತಹ ರಾಜೀನಾಮೆ ಅಂತ ಅವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್, ಅಫ್ಕೋರ್ಸ್ ಉಗಾರ್ ರವಿಕುಮಾರ್ ಅವರು ಎಲ್ಲೊಂದ್ ಕಡೆ ಆರೋಪ ಬಂದ ಕೂಡಲೇ ಮತ್ತು ಅವರದೇ ಆಡಿಯೋ, ಅವರದೇ ವಿಡಿಯೋ ಅದಾದ ಕೂಡಲೇ ಅವರು ರಾಜೀನಾಮೆನೆ ಕೊಡ್ಬೇಕಿತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡಲೇ ರಾಜೀನಾಮೆ ಕೊಡ್ಬೇಕಂತೇಳಿ ಮೈಸೂರಿನ ಸಂದರ್ಭದಲ್ಲಿ ಸೂಚನೆ ಕೊಟ್ಟಿದ್ರು. ಸೂಚನೆ ಆದ ಬಳಿಕ ಕೂಡ ಮೀನಾ ಮೇಷ ಎಣಿಸಲಿಕ್ಕೆ ಆರಂಭಿಸಿದ್ರು. ಎಲ್ಲೊಂದ್ ಕಡೆ ವಿಪಕ್ಷಗಳು, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ, ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ವಿಪಕ್ಷಗಳು ಕೂಡ ಮುಖ್ಯಮಂತ್ರಿ ರಾಜೀನಾಮೆಯನ್ನು ಕೇಳಿದ್ರು. ಒಂದು ಹಂತದಲ್ಲಿ ಸಚಿವರ ರಾಜೀನಾಮೆಯನ್ನು ಕೂಡ ಕೇಳಿದ್ರು. ಯಾಕಂತ ಹೇಳಿದ್ರೆ ಅಲ್ಲಿ ಸಚಿವರ ಹೆಸರನ್ನ ಪ್ರಸ್ತಾಪ ಮಾಡಿದ್ರು. ನೇರವಾಗಿ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಸಚಿವರಾಗಿರ್ತಕ್ಕಂಥ ಎಚ್ ಸಿ ಮಹದೇವಪ್ಪನವರು ರಾಜೀನಾಮೆಯನ್ನು ಕೊಟ್ಟರು. ಮತ್ತು ಭೋವಿ ನಿಗಮದಲ್ಲಿ ಅದು ತಳ ಸಮುದಾಯದ ನಿಗಮದ ಅಧ್ಯಕ್ಷರೇ ತಳ ಸಮುದಾಯದ ಹಣವನ್ನ ಒಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಮತ್ತು ಕಮಿಷನ್ ದಂಧೆಗೆ ಆರಂಭಿಸಿದೆ ಅಂತ ಹೇಳಿ ಗಂಭೀರ ಆರೋಪವನ್ನು ಮಾಡಿದ್ರು. ನಾವು ಅವರ ವಿಡಿಯೋ ತುಣುಕನ್ನ, ಅವರೇ ಮಾತಾಡಿರ್ತಕ್ಕಂಥ ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿದ ಬಳಿಕ ಕೆಲವೊಂದು ಸರ್ಕಾರಕ್ಕೆ ಕೂಡ ಇದು ಮುಜುಗರ ಆಯಿತು. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ನ್ಯೂಸ್ 18 ವರದಿಯನ್ನೇ ಪ್ರಸ್ತಾಪಿಸಿ ರವಿಕುಮಾರ್ ಅವರಿಗೆ ರಾಜೀನಾಮೆ ಸಲ್ಲಿಸುವಂತೆ ಮೈಸೂರಿನಿಂದ ದೂರವಾಣಿ ಕರೆಯನ್ನ ಮಾಡಿದ್ರು. ಆದ್ರೂ ಕೂಡ ರವಿಕುಮಾರ್ ಸುಮಾರು 3 ದಿನಗಳವರೆಗೂ ಕೂಡ ಇದನ್ನ ತಳ್ಳಿ ಹಾಕಿದ್ರು. ಯಾಕಂತ ಹೇಳಿದ್ರೆ ತೀರ್ಥಹಳ್ಳಿಯವರೇ ಆಗಿರ್ತಕ್ಕಂಥ, ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯವರಾಗಿರ್ತಕ್ಕಂಥ ಮಂಜುನಾಥ ಗೌಡ್ರವರು ಕೂಡ ಅವರಿಗೆ
ಸಹಕಾರ ಬ್ಯಾಂಕ್ ಅವ್ಯವಹಾರ ಸಂಬಂಧಪಟ್ಟ ಇಡಿ ಬಂಧಿಸಿ ಅವರ ಮೇಲೆ ವಿಚಾರಣೆಯನ್ನು ಕೂಡ ಮಾಡ್ತು. ಆ ಸಂದರ್ಭದಲ್ಲಿ ಕೂಡ ಅವರಂತದ್ದು ಕೂಡ ರಾಜೀನಾಮೆ ಕೊಡ್ಲಿಲ್ಲ. 88 ದಿನಗಳಾದ್ರೂ ಕೂಡ ಅವ್ರಿಗೆ ಯಾವುದೇ ರೀತಿ ಕ್ರಮ ಕೈಗೊಳ್ಳಿಲ್ಲ. ನನಗೆ ಮಾತ್ರ ಕ್ರಮ ಕೈಗೊಳ್ತಾರೆ ಅಂತೇಳಿ ಕೆಲವೊಂದ್ ಕಡೆ ಈ ಪ್ರಕರಣವನ್ನ ಮಂಜುನಾಥ್ ವಿಚಾರದಲ್ಲಿ ತಳುಕು ಹಾಕಲಿಕ್ಕೆ ಪ್ರಯತ್ನ ಮಾಡಿದ್ರು. ಅಂತಿಮವಾಗಿ ಮುಖ್ಯಮಂತ್ರಿಗಳು ಇವತ್ತು ಸಂಜೆ ಒಳಗಡೆ ರಾಜೀನಾಮೆ ಕೊಟ್ಟಿದ್ರೆ ನಾಳೆ ಸಂಜೆ ಒಳಗಡೆ ಭೋವಿ ನಿಗಮದ ಅಧ್ಯಕ್ಷ ಆದಂತಹ ರವಿಕುಮಾರ್ ಅವರನ್ನ ವಜಾ ಮಾಡ್ಲಿಕ್ಕೆ ತೀರ್ಮಾನ ತೆಗೆದುಕೊಂಡ್ರು. ಇದರ ಸೂಕ್ಷ್ಮತೆಯನ್ನು ಅರಿತ ರವಿಕುಮಾರ್ ಅವರು ದಿಢೀರ್ನೆ ಶಿವಮೊಗ್ಗದಿಂದ ಇವತ್ತು ಬಂದು ಬೆಳಿಗ್ಗೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ನನ್ನದೇನು ತಪ್ಪಿಲ್ಲ, ತನಿಖೆ ಮಾಡಿ ಅಂತ ಮನವಿಯನ್ನು ಮಾಡಿದ್ರು. ಜೊತೆಗೆ ರಾಜೀನಾಮೆ ಪತ್ರವನ್ನು ಕೊಟ್ಟರು. ಜೊತೆಗೆ ಮುಖ್ಯಮಂತ್ರಿಗಳು ಆ ಕೂಡಲೇ ರವಿಕುಮಾರ್ಗೆ ನಾನು ಇದ್ರ ಬಗ್ಗೆ ತನಿಖೆಯನ್ನ ಮಾಡ್ತೀನಿ, ಯಾಕಂತ ಹೇಳಿದ್ದು ತಳ ಸಮುದಾಯದ ವಿಚಾರ ಮತ್ತು ವಿಪಕ್ಷಗಳು ಕೂಡ ಎಲ್ಲೊಂದ್ ಕಡೆ ಇದನ್ನ ರಾಜಕೀಯ ಅಸ್ತ್ರವಾಗಿ ಬಳಸಿಕೊಳ್ಳುವಂಥದ್ದು. ಹಾಗಾಗಿ ಮುಖ್ಯಮಂತ್ರಿಗಳು ಕೂಡ ಮುಜುಗರದಿಂದ ತಪ್ಪಿಸಿಕೊಳ್ಳಲು ಕೂಡಲೇ ರಾಜೀನಾಮೆ ಸಲ್ಲಿಸುವಂತೆ ಸೂಚನೆಯನ್ನು ಕೊಟ್ಟರು. ಸದ್ಯ ಇದೀಗ ವಿಪಕ್ಷಗಳು ಸಚಿವರ ರಾಜೀನಾಮೆಯನ್ನು ಕೇಳ್ತಿರ್ತಕ್ಕಂಥದ್ದು ಮತ್ತು ಅವರ ಮೇಲೆ ಆರೋಪ ಕಂಡು ಬಂದ ಕೂಡಲೇ ಅವರು ರಾಜೀನಾಮೆಯನ್ನು ಕೊಡಬೇಕಾಗಿತ್ತು ಮತ್ತು ಬಂಡದಿಂದ ರಾಜೀನಾಮೆ ಕೊಡಲಿಲ್ಲ. ಮುಖ್ಯಮಂತ್ರಿಗಳ ಸೂಚನೆ ಕೂಡ ಡೋಂಟ್ ಕೇರ್ ಅಂತ ಹೇಳಿದ್ರು ಅಂತ ಹೇಳಿ ಈಗ ಆರೋಪವನ್ನು ಮಾಡ್ತಿರುವಂತದ್ದು. ಸದ್ಯ ಮುಖ್ಯಮಂತ್ರಿಗಳೇ ಸ್ವತಃ ರವಿಕುಮಾರ್ ಅವ್ರನ್ನ ನಾಳೆ ಸಂಜೆ ಒಳಗಡೆ ರಾಜೀನಾಮೆ ಕೊಡ್ತಿದ್ರೆ ವಜಾ ಮಾಡಲಿಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿದ್ರು. ಹಾಗಾಗಿ ರವಿಕುಮಾರ್ ಅವರು ಅನಿವಾರ್ಯವಾಗಿ ಇವತ್ತು ಬೆಂಗಳೂರಿಗೆ ಬಂದು ಬೆಳಿಗ್ಗೆ ಮುಖ್ಯಮಂತ್ರಿಗಳನ್ನ ಕಾವೇರಿ ನಿವಾಸದಲ್ಲಿ ಭೇಟಿಯಾಗಿ ರಾಜೀನಾಮೆಯನ್ನು ಸಲ್ಲಿಸಿರುವಂತದ್ದು ಹೂಗಾರ್. ಓಕೆ, ಪಟೇಲ್ರೀಗ ರಾಜೀನಾಮೆ ಪಡೆದು ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿರುವಂಥದ್ದು ಸಿಎಂ ಸಿದ್ದರಾಮಯ್ಯನವರು. ವಿಪಕ್ಷದಿಂದ ಈ ಬಗ್ಗೆ ಹೋರಾಟದ ಮುನ್ಸೂಚನೆ ಏನಾದರೂ ಸಿಗ್ತಾ ಇದೆ? ಯಾವುದಾದ್ರೂ ಸಚಿವರ ತಲೆಗೆ ಬರುವಂಥ ನಿಟ್ಟಿನಲ್ಲಿ ಏನಾದರೂ ಕಾಣಿಸ್ತಾ ಇದೆಯಾ? ಅಫ್ಕೋರ್ಸ್ ಇದು ಎಲ್ಲೊಂದ್ ಕಡೆ ಸಚಿವರ ಹೆಸರನ್ನ ಹೇಳಿದ್ರು, ಆದ್ರೆ ಇಂಥವರೇ ಸಚಿವರು ಅಂತ ಹೇಳಿರ್ಲಿಲ್ಲ. ಹಾಗಾಗಿ ಇದು ಸಂಬಂಧಪಟ್ಟ ಸಮಾಜ ಕಲ್ಯಾಣ ವ್ಯಾಪ್ತಿಗೆ ಬರೋದ್ರಿಂದ ಸಮಾಜ ಕಲ್ಯಾಣ ಸಚಿವರೇ ಇದಕ್ಕೆ ಹೊಣೆಗಾರರು ಎಂಬ ಮಾತು ಕೂಡ ಕೇಳಿ ಬಂದಿತ್ತು. ಹಾಗಾಗಿ ಅನಿವಾರ್ಯವಾಗಿ ಎಲ್ಲೊಂದ್ ಕಡೆ ಮುಜುಗರದಿಂದ ಪಾರಾಗಲು ಸ್ವತಃ ಮುಖ್ಯಮಂತ್ರಿಗಳೇ ಸೂಚನೆಯನ್ನ ಕೊಟ್ಟರು. ಜೊತೆಗೆ ಎಲ್ಲೊಂದ್ ಕಡೆ ಇದು ವಿಪಕ್ಷಗಳಿಗೆ ರಾಜಕೀಯ ಅಸ್ತ್ರವಾಗಿ ಪರಿಣಮಿಸುವಂತದ್ದು ಮತ್ತು ಮುಂದಿನ ದಿನಗಳಲ್ಲಿ ಎಲ್ಲೊಂದ್ ಕಡೆ ವಾಲ್ಮೀಕಿ ಹಗರಣದಿಂದ ಸರ್ಕಾರ ಎಲ್ಲೊಂದ್ ಕಡೆ ಅತಿ ದೊಡ್ಡ ಮುಜುಗರವನ್ನು ಎದುರಿಸಿರುವಂತದ್ದು, ಸಚಿವರು ಜೈಲಿಗೆ ಹೋಗಿರುವಂತದ್ದು ಮತ್ತು ನಾಗೇಂದ್ರ ತಲೆದಂಡ ಆಗಿರುವಂತದ್ದು. ಹಾಗಾಗಿ ಇದು ಮುಂದಿನ ದಿನಗಳಲ್ಲಿ ಬೇರೆಯ ಸ್ವರೂಪ ತೆಗೆದುಕೊಳ್ಳುವ ಆತಂಕ ಕೂಡ ಮುಖ್ಯಮಂತ್ರಿಗಳಿಗಿತ್ತು. ಅದೇ ಕಾರಣಕ್ಕಾಗಿ ನ್ಯೂಸ್ 18 ವರದಿಯನ್ನ ಪರಿಶೀಲಿಸಿದಂತ ಮುಖ್ಯಮಂತ್ರಿಗಳು ರವಿಕುಮಾರ್ ಅವರ ರಾಜೀನಾಮೆಗೆ ಸೂಚನೆ ಕೊಟ್ಟಿದ್ರು. ಆದ್ರೆ ರವಿಕುಮಾರ್ ಎಲ್ಲ ಒಂದ್ ಕಡೆ ಹೇಗಾದ್ರೂ ಮಾಡಿ ಮುಖ್ಯಮಂತ್ರಿಗಳೇ ಬೇರೆ ಬೇರೆ ಮೂಲಗಳಿಂದ ಪ್ರಭಾವ ಬೀರಿ ರಾಜೀನಾಮೆಯಿಂದ ಬಚಾವಾಗ್ಲಿಕ್ಕೆ ಪ್ರಯತ್ನವನ್ನ ಪಟ್ರು. ಆದ್ರೆ ಅನಿವಾರ್ಯ ಮುಖ್ಯಮಂತ್ರಿಗಳು ಖಡಕ್ ಆಗಿ ಸೂಚನೆ ಕೊಟ್ಟಿದ್ರು ಮತ್ತು ಇವತ್ತು ಸಂಜೆ ಒಳಗಡೆ ರಾಜೀನಾಮೆ ಕೊಡದಿದ್ರೆ ಮುಖ್ಯಮಂತ್ರಿಗಳು ಅವ್ರನ್ನ ನಿಗಮದಿಂದಲೇ ಕಿತ್ತಾಕ್ಲಿಕ್ಕೆ ರೂಪುರೇಷೆಯನ್ನ ಮಾಡಿದ್ರು ಮತ್ತು ಪ್ಲಾನ್ ಅನ್ನ ಮಾಡಿದ್ರು. ಈ ವಿಷಯವನ್ನ ಅರಿತಂತ ರವಿಕುಮಾರ್ ಅವರು ಅಂತಿಮವಾಗಿ ಇವತ್ತು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ರಾಜೀನಾಮೆ ನೀಡಿರುವಂತದ್ದು ಮತ್ತು ಈ ಸಂಬಂಧಪಟ್ಟ ಹಗರಣ ಸಂಬಂಧಪಟ್ಟಾಗೆ ಮುಖ್ಯಮಂತ್ರಿಗಳು ಆಂತರಿಕ ತನಿಖೆ ಕೂಡ ತೀರ್ಮಾನವನ್ನು ತೆಗೆದುಕೊಂಡಿರುವಂತದ್ದು ಹೂಗಾರ್. ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಎಲ್ಲ ಡೀಟೇಲ್ಸ್ಗೆ.